ಮುಧೋಳ ಮತ್ತು ಲೋಕಾಪುರ ಆ ಕಡೆ ಹೋಗ್ಬೇಕು. ಬದನೆ ಬೆಳೆನೇ ಒಂದು ಅಭಿವೃದ್ಧಿ ಮಾಡಿ ನಮ್ಮೂರಿನ ಹೆಸರನ್ನ ಮಾಡಿ ಪೇಟೆಂಟ್ ತಗೊಂಡಿದ್ದು. ನಿಮ್ಗೆ ಪೇಟೆಂಟ್ ಬಂದಿದೆಯಾ? ಒಂದು ಗೊಂಜಾಳ ಕಾಳು ಇದೆ, ನೋಡ್ತಾ ಇದ್ರಿ ನೀವು. ಒಂದು ಗೊಂಜಾಳ ಕಾಳು ಇವತ್ತು 1000 ಕಾಳುಗಳನ್ನ ಕೊಡ್ತಾ ಇದ್ದೀವಿ. ಒಂದು ಗೊಂಜಾಳ ಕಾಳು, ಒಂದು ಕಾಳು ಹೋಗಿ 2 ಕಾಳು ಆಗಾಕ ನಿಮಗೆ ಬ್ಯಾಂಕ್ನಲ್ಲಿ 5 ವರ್ಷ ಬೇಕು. ನನಗಿಲ್ಲಿ 1000 ಕಾಳು ಕೊಡ್ತಾ ಇದ್ದೀವಿ. ಒಂದು ಕಾಳು 3-4 ತಿಂಗಳಲ್ಲಿ. ನಾವು ಯಾಕೆ ರೈತರು ಲಾಸ್ ಆಗ್ತೀವಿ? ಸ್ಮೆಲ್ ನೋಡಿ, ಇದರ ವಾಸನೆ ನೋಡಿ, ಮಣ್ಣನ್ನು ನೋಡಿ, ಇದ್ರ ಹೆಂಗಿದೆ ನೋಡಿ. ಒಕ್ಕಲ್ತನ ಹಿಂಗೆ ನೀರು ಹಸು, ಹಿಂಗೆ ಮಡಿ ಕಟ್ಟು, ಹಿಂಗೆ ಬಿತ್ತನೆ ಮಾಡು, ಹಿಂಗೆ ಕುರಿಗೆ ಹಾಕು ಅಂತ ಯಾರು ಹೇಳಿದ್ರು ನನಗೆ ನಮ್ಮೂರಿನಲ್ಲಿ, ಅವ್ರು ಇವತ್ತು ಕೋಟ್ಯಾಂತರ ಸಾಲಿನಲ್ಲಿದ್ದಾರೆ. ನಾನಿವತ್ತು ಒಂದೇ ₹1 ಸಾಲ ಇಲ್ದಾರ್ದೆ ನಮ್ಮೂರಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀನಿ. ₹1 ಸಾಲ ಇಲ್ಲ. ನಾನು ಆರಾಮಾಗಿ ಭೂಮಿ ಜೊತೆ ಮಾತಾಡ್ಕೊತ, ಭೂಮಿ ಜೊತೆ ಮಣ್ಣಿನ ಜೋಡಿ ಮಾತಾಡ್ಬೇಕು. ಮಣ್ಣನ್ನು ನಂಬಿ ಕೆಟ್ಟವರಿಲ್ಲವೋ ಅಣ್ಣಯ್ಯ. ಸ್ನೇಹಿತರೆ ನಮಸ್ಕಾರ. ನಾವೀಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿಗೆ ಬಂದ್ವಿ ಸ್ನೇಹಿತರೆ. ಜಮಖಂಡಿಗೆ ನಾವು ಈಗ ಮೊದಲು ಕೂಡ ಬಂದಿದ್ವಿ ಕಲಾ ಮಾಧ್ಯಮದ ಪರವಾಗಿ ಸ್ನೇಹಿತರೆ. ನಮ್ಮ ಮಲ್ಲು ಜಮಖಂಡಿ ಅವರ ಸಂದರ್ಶನ ಮಾಡಿದ್ವಿ. ಸರ್ ನೀವು ಮಲ್ಲೂರಲ್ವಾ? ಸರ್ ನಾನು ನಿಮ್ಮ ಅಭಿಮಾನಿ ಸರ್. ನಿಂಗರಾಜ್ ಸಿಂಗಾಡಿ ಕಿರುತೆರೆ ಅಲ್ಲ ಸಾರಿ ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡುವಂಥ, ಕಿರುಚಿತ್ರ ಮಾಡುವಂಥ ಸ್ಟಾರು, ಅವ್ರನ್ನ ಸಂದರ್ಶನ ಮಾಡಿದ್ವಿ. ಅದಾದ್ಮೇಲೆ ಒಂದು 10 ವಿಡಿಯೋಗಳು ಮಾಡಿದೆ. 10 ವಿಡಿಯೋ ಮಾಡಿದ ತಕ್ಷಣ ಅದು ಕಾಣ್ತಿದೆಯಲ್ರಿ, ಯೂಟ್ಯೂಬ್ ಸಿಲ್ವರ್ ಬಟನ್ ಬಂತು. ಆ್ಯಂಡ್ ಮುಖ್ಯವಾಗಿ ಜಮಖಂಡಿ ಇತಿಹಾಸ ನಾವು ಶೂಟ್ ಮಾಡಿದ್ವಿ. ಜಮಖಂಡಿಯ ಒಟ್ಟಾರೆ ಇತಿಹಾಸ, ಇಲ್ಲಿ ಪಟವರ್ಧನ್ ಮಹಾರಾಜರ ಅರಮನೆ, ಇಲ್ಲಿ ಬೇರೆ ಬೇರೆ ಜಾಗಗಳೆಲ್ಲನೂ ಶೂಟ್ ಮಾಡಿದ್ವಿ ನಾವು. ನಮ್ಮ ರಾಹುಲ್ ಅಂತ ಒಬ್ಬ ಇತಿಹಾಸದ ಒಬ್ಬ ಆಸಕ್ತ ನಮ್ಮ ಬಂದೆಲ್ಲ ಮಾಹಿತಿ ಕೊಟ್ಟಿದ್ರು. ಅಂಥ ಒಂದು ಜಮಖಂಡಿಗೆ, ಜಂಬುಕೇಶ್ವರ ನಾಡು, ಜಂಬುಕಂಡಿ, ಇದು ಬಿಕೇಮ್ ಜಮಖಂಡಿ ಅಂತ ಕೂಡ ಹೇಳ್ತಾರೆ. ಅಂತ ಜಮಖಂಡಿಗೆ ನಾವು ಬಂದ್ವಿ. ಜಮಖಂಡಿಯ ಮೂಲ ಹೆಸರು ಜಮಖಂಡಿ ಅಲ್ಲ, ಅವ್ರದೇ ಅರಮನೆ. ಆದ್ರೆ ಮೈಸೂರು ಅವ್ರದ್ದು ಸ್ವಂತ ಅರಮನೆ. ಅವ್ರು ಬಿಟ್ಟು ಹೋಗ್ಲಿಲ್ಲ. ಹಾಗೆ ಇವ್ರು ಯಾಕೆ ಬಿಟ್ಟು ಹೋದ್ರು? ಪಟವರ್ಧನ್ ಅವ್ರು ಯಾಕೆ ಬಿಟ್ಟು ಹೋದ್ರು? ಈಗ ಸ್ನೇಹಿತರೆ ನಾವು ಜಮಖಂಡಿಯಿಂದ ಮುಧೋಳಕ್ಕೆ ಹೋಗೋ ರಸ್ತೆನಲ್ಲಿ ಸ್ನೇಹಿತರೆ ಹುಲಿಯಾಳ ಅಂತ ಒಂದು ಗ್ರಾಮ ಬರುತ್ತೆ. ಹುಲಿಯಾಳ ಅಂತ ಸ್ನೇಹಿತರೆ, ಅಲ್ಲಿ ನಮ್ಮ ರುದ್ರಪ್ಪ ಜುಲ್ಫಿ ಅಂತ ಒಬ್ಬರು ರೈತರು ಹೊಸ ರೀತಿ ಕೃಷಿಯನ್ನು ಮಾಡ್ತಾ, ಕೃಷಿಯಲ್ಲಿ ಯಶಸ್ಸು ಕಂಡಿರುವಂಥ ಒಬ್ಬ ಕೃಷಿಕರು. ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ. ಹೋಗೋಣ, ಅವ್ರ ತೋಟ ಹೇಗಿದೆ ನೋಡಂತೆ. ಸ್ವಾಗತ ನಿಮಗೆ ನಮ್ಮ ಜಂಬುಕೇಶ್ವರನ ನಾಡು ಜಮಖಂಡಿಗೆ. ಏನಂತೀರಿ? ಬನ್ನಿ ಹೋಗೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ಮುಂಡ್ರಿಗಿ ಗದಗ್ ಬಸ್ ಹೋಗ್ತಾ ಇದೆ. ಮುಂಡ್ರಿಗಿ ಗದಗ್ ಜನನಾಯಕ ಶ್ರೀಮಂತ ಶ್ರೀ AB ದೇಸಾಯಿ ಸರ್ಕಲು. ಬನ್ನಿ, ಇಲ್ಲಿ ನಾವು ಸ್ವಲ್ಪ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು ನಮ್ಮ ಜಮಖಂಡಿ ನಗರದ ಒಂದು ವಿಹಂಗಮ ನೋಟವನ್ನು ನೋಡಿ. ಇಲ್ಲಿ ಸುತ್ತಲೂ ಬೆಟ್ಟ ಗುಡ್ಡಗಳು ಜಾಸ್ತಿ. ಇಲ್ಲಿ ಅದು ತುಂಬ ದೊಡ್ಡ ಬೆಟ್ಟ ಅಲ್ಲ, ಒಂದು ಮಿನಿ ಗುಡ್ಡಗಳು. ಅದ್ರ ಮೇಲೆ ಊರು ಹೇಗೆ ಹಬ್ಕೊಂಡಿದೆ ನೋಡಿ ನೀವು ಸ್ನೇಹಿತರೆ. ನಾವು ಬಂದ್ವಿ, ಈಗ ಹತ್ತತ್ರ ಇದ್ದೀವಿ. ಹುಲಿಯಾಳ ನಾವು ಹೋಗ್ಬೇಕಾದ್ರೆ ಹುಲಿಯಾಳ ಅನ್ನೋ ಗ್ರಾಮಕ್ಕೆ ನಮ್ಮ ರೈತ ರುದ್ರಪ್ಪನವ್ರು ಮಾತಾಡ್ಸೋಕ್ಕೆ. ನೋಡಿ ಇಲ್ಲಿ ಎಡಗಡೆಗೆ ಹೋಗ್ಬೇಕು. ಇಲ್ಲಿ ಇದಿದೆ ಊರಿನ ಎಂಟ್ರೆನ್ಸ್. ಅಲ್ಲಿ ಹೋಗೋಣ. ಹಿಂಗೆ ಹೋದರೆ ಬೀಳ್ಗಿ 48 ಕಿಲೋಮೀಟ್ರು, ಗಣಿ ಅನ್ನೋ ಊರು. ಮುಧೋಳ ಮತ್ತು ಲೋಕಾಪುರ ಆ ಕಡೆ ಹೋಗಬೇಕು. ಇದು ಜಮಖಂಡಿ ಕಡೆಗೆ. ಬನ್ನಿ ಹೋಗೋಣ. ಬಂತು ಹುಲಿಯಾಳ ಗ್ರಾಮ ನಮಗೆ. ನೋಡಿ ಜಮಖಂಡಿಯಿಂದ ಬೀಳಿಗೆ ಹೋಗೋ ರಸ್ತೆ ಇದು. ಜಮಖಂಡಿ ಬೀಳಿಗೆ ಬಸ್ ಹೋಗ್ತೇವೆ ನೋಡಿ ಇಲ್ಲಿ. ಸರ್ ನಮಸ್ತೆ ಸ್ನೇಹಿತರೆ. ಅವರೇ ರುದ್ರಪ್ಪ ಜುಲ್ಫಿ ಅವರು. ನೋಡಿ ಎಷ್ಟು ಸರಳ ಜೀವಿ ಅವರು. ಬಂದು ಅವರೇ ಗೇಟಲ್ಲಿ ತೆಗೆದು ನಮ್ಗೆ ಸಹಾಯ ಮಾಡಿ. ಸರ್ ನಿಮ್ಮ ಹೊಲನೂ ಇಲ್ಲೇ ಇರೋದೇನು ರೀ? ತೋಟ ಇಲ್ಲೇ ಇರೋದಲ್ಲ ರೀ? ಓಕೆ, ಹೋಗತ್ಲಾಗಿ ಇದ್ರಾಗದ ನೋಡಿ ಇಲ್ಲಿ ಬ್ಯಾಡ್ ಡೈಬ್ ಇದಾವಲ್ಲ. ಇವು ಪ್ಲಾಸ್ಟಿಕ್ ಚಿಲ್ಲಾಗ ಮಾಡ್ಯಾನ, ಪಾಕೆಟ್ ಮಾಡ್ಯಾನ. ಇದ ಬಾಡೇನ ಆಗಲೇ ಒಬ್ಬರಿಗೆ ಕೊಡಾಕ್ಬೇಕಾಗಿದ್ದು. ತಮ್ಮ ಪರಿಚಯ ಹೇಳಿ ಸರ್. ಯಾವ ಊರಿದು? ನಮ್ಮದು ಹುಲಿಯಾಳ ಅಂತೇಳಿ ಸರ್. ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ ಇದು. ಓಕೆ. ಹಾಂ, ಹ್ಞೂ ಸರ್. ಹೇಗಿದ್ದೀರಿ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಬ್ರದರ್ ಸರ್. ಆಮೇಲೆ ಸರ್, ಈಗ ನೋಡಿ ಈ ಇಷ್ಟು ಜನ ರೈತರು ಇದ್ದಾರೆ ಮುಧೋಳ ತಾಲೂಕಿನಲ್ಲಿ ಅಥವಾ ಜಮಖಂಡಿನಲ್ಲಿ. ಅವ್ರನ್ನ ಬಿಟ್ಟು ನಿಮ್ಮನ್ನು ಹುಡ್ಕೊಂಬಂದಿದ್ದು ಏನಂತ ವಿಶೇಷ ನಿಮ್ಮಲ್ಲಿ? ಸರ್ ಇವತ್ತು ಏನಾಗಿದೆ ಸರ್, ನಾನು ಸುಮಾರು ಒಂದು 30 ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾಯಿಲ್ಲ ನನ್ನ ತೋಟಕ್ಕೆ. ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನ, ಯೂರಿಯಾ, DAP ಏನು ಸರ್ಕಾರಿ ಗೊಬ್ಬರ ಅಂತ ಹೇಳ್ತಾರೆ, ಅಂಥವು ಯಾವನ್ನ ಹಾಕ್ತಾಯಿಲ್ಲ ನಾನು. ಅವ್ನು ಹಾಕ್ಲಾರ್ದು ನಾನು ಇವತ್ತು ರಾಷ್ಟ್ರಮಟ್ಟದಲ್ಲಿ ಒಂದು 10 ಅವಾರ್ಡ್ಗಳನ್ನ ತೊಗೊಂಡಿದ್ದೀನಿ. ಏನು ಅವಾರ್ಡ್ ತೊಗೊಂಡಿದ್ರಿ? ಕಬ್ಬಿನ ಬೆಳೆಯಲ್ಲಿ ದೊಡ್ಡ ಸಂಶೋಧನೆ ಮಾಡಿ, ಬದನೆ ಬೆಳೆನೇ ಒಂದು ಅಭಿವೃದ್ಧಿ ಮಾಡಿ ನಮ್ಮೂರಿನ ಹೆಸರನ್ನು ಮಾಡಿ ಪೇಟೆಂಟ್ ತೊಗೊಂಡಿದ್ದು. ಹಾಂ, ನಿಮಗೆ ಪೇಟೆಂಟ್ ಬಂದಿದೆಯಾ? ಗೋಧಿಯನ್ನು ಮಾಡಿದ್ದು ನ್ಯಾಷನಲ್ ಅವಾರ್ಡು. ಹಾಂ, ಮತ್ತು ಅರಿಶಿನದಲ್ಲಿ ನ್ಯಾಷನಲ್ ಅವಾರ್ಡು. ಇಡೀ ನಮ್ಮ ಮನೆಯೇ ಕುಟುಂಬನೇ ಒಕ್ಕಲ್ತನ ಮಾಡೋದ್ರಿಂದ ಒಂದು ನ್ಯಾಷನಲ್ ಅವಾರ್ಡು. ಮತ್ತು ಡೆಲ್ಲಿಯಲ್ಲಿ ಇನೋವೇಟಿವ್ ಫಾರ್ಮರ್ ಅವಾರ್ಡು, ಮತ್ತು ಗುಜರಾತ್ನಿಂದ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಆಫ್ ಇಂಡಿಯಾದವರಿಂದ ಒಂದು ನ್ಯಾಷನಲ್ ಅವಾರ್ಡು. ಸುಮಾರು ಈ ತೆರನಾಗಿ ಒಂದು 10 ಅವಾರ್ಡ್ಗಳು ನಾನು ನ್ಯಾಷನಲ್ ಲೆವೆಲ್ನಲ್ಲಿ ತೊಗೊಂಡಿದ್ದೀನಿ. 10 ನ್ಯಾಷನಲ್ ಅವಾರ್ಡ್ ವಿನ್ನರ ನೀವು? ದೇವ್ರೇ ನಮಸ್ಕಾರ. ನಿಮ್ಮ ಬೆಳೆ ಯಾವುದು? ಕೆಮಿಕಲ್ ಆಗದೆ ಬೆಳೆದಿರೋ ಬೆಳೆ ಯಾವುದು? ಈ ನನ್ನ ತೋಟದಲ್ಲಿ ಏನು ನೋಡ್ತಾ ಇದ್ರಿ ಎಲ್ಲನೂ. ಬರ್ರಿ. ಈಗ ನಿಮ್ದು ಎಷ್ಟು ಎಕರೆ ಜಾಗ ಇದು? ಇಲ್ಲಿ ಒಂದು 12 ಎಕರೆ ಇದೆ ಸರ್. 12 ಎಕರೆ. ಏನೇನು ಹಾಕಿದ್ರಿ ಸರ್? ಸರ್ ಇಲ್ಲಿ ಮೆಕ್ಕೆಜೋಳ ಇದೆ, ಬದನೆ, ಟೊಮೆಟೊ, ಕಬ್ಬು, ಬಾಳೆ, ಅರಿಶಿನ, ಬೆಳ್ಳುಳ್ಳಿ ಮತ್ತು ತರಕಾರಿಗಳೆಲ್ಲ ಹಾಕಿದ್ದೀವಿ.
ಮತ್ತು ಕಡಲೆ ಮತ್ತು ಹೆಸರು ಉದ್ದು ಹಾಂ ತೊಗರಿ ಈಗ ನೋಡ್ಬೋದು ಎಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ ಇಷ್ಟು ಹಾಕ್ಬಿಟ್ಟಿದ್ದೀರಿ. ಹೌದು ಸರ್. ಬಟ್ ಬೇರೆ ರೈತರು 12 ಎಕರೆ ಭೂಮಿ ಅಥವಾ ಜಾಸ್ತಿ ಭೂಮಿ ಇದ್ರೆ ಒಂದೇ ಹಾಕ್ಬಿಡ್ತಾರೆ ಉದಕ್ಕೆ ಇಲ್ಲ, ನಾವು ಫೇಲ್ ಆಗಿರೋದು ಅಲ್ಲಿ ಮೊನೋಕ್ರಾಪಿಂಗ್ ಸಿಸ್ಟಮ್. ನಾವು ಅದನ್ನ ಬೇಡ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಮೊನೋಕ್ರಾಪಿಂಗ್ ಒಂದೇ ಬೆಳೆ ಬೆಳಿತೀವಿ ನಂಬ್ಕೊಂಡು ಹೋಗ್ತೀವಿ, ಆಗ ನಾವು ಫೇಲ್ ಹಾಕಿವಿ ಸರ್. ಒಂದೇ ಬೆಳೆ ಬೆಳೆದ್ರೆ ಯಾಕಂತಂದ್ರೆ ಈಗ ನೋಡಿ ನಂದೊಂದು 10 ಎಕರೆ ಇದೆ, 10 ಎಕರೆ ಕಬ್ಬು ಹಚ್ಬಿಟ್ರೆ ಅದು ಏನೋ ಹವಾಮಾನದಿಂದ ವೈಪರೀತ್ಯ ಅಥವಾ ಫ್ಯಾಕ್ಟ್ರಿ ಅವ್ರು ಏನಾರು ಆಗೋ ಇವತ್ತು ನನಗೆ ರೇಟ್ ಸಿಗದೆ ಹೋದ್ರೆ ಇಡೀ ನನ್ನ ಹಿಂದೆ ಒಂದು ದೊಡ್ಡ ಕುಟುಂಬ ಇರ್ತದೆ, ಹೆಂಡ್ರು ಮಕ್ಕಳು ಏನೇನೋ ಇರ್ತದೆ, ಅದೆಲ್ಲ ಫೇಲ್ ಆಗುತ್ತಲ್ಲ. ಅದಕ್ಕೆ ನಾ ಕಬ್ಬು 2 ಎಕರೆ, ಮೆಕ್ಕೆಜೋಳ 2 ಎಕರೆ, ಗೋಧಿ 2 ಎಕರೆ, ಜವೆ ಗೋಧಿ 2 ಎಕರೆ, ಹಿಂಗೆಲ್ಲಾನು ಒಟ್ಟು 1 ಎಕರೆ ತೊಗರಿ, ಹಿಂಗೆಲ್ಲಾನು ಬೆಳೆಗಳನ್ನ ಬಾಳಿ ಕಬ್ಬು ಅರಿಶಿನ ಎಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದೀನಿ. ಓಕೆ ಓಕೆ. ಅಂದ್ರೆ ನೀವು ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 89ರಲ್ಲಿ ಬಂದಿದ್ದೀನಿ. 89ರಲ್ಲಿ ನಾನು ಪಿ ಯು ಸಿ ಮುಗಿಸಿ ನಾನು ನಮ್ಮ ಬ್ರದರ್ ಒಬ್ರು ನೋಡಿದ್ರಲ್ಲ ಅವ್ರು ವಕೀಲರು, ಅವ್ರು ಬೇರೆ ಕಡೆ ಕಲಿಯಕ್ಕೆ ಹೋಗ್ನದ್ಗಳು ದೊಡ್ಡವ ನಾನೇ. ನಮ್ಮ ಫಾದರ್ ಏನಂದ್ರು, ನೋಡಪ್ಪ ಯಾರು ಒಕ್ಕಲ್ತನ ಮಾಡ್ತಾರೆ ನೋಡ್ರಿ ಅಂದಾಗ ಅದು ನನ್ನ ಹೆಗಲಿಗೆ ಬಂತು. 35 ವರ್ಷದಿಂದ ಕೃಷಿಲಿದ್ದೀರಿ? ಹೆಚ್ಚಾಯ್ತು ಸರ್, ಹೆಚ್ಚಾಯ್ತು. ಒಂದು 40 ವರ್ಷ ಅನ್ಕೊ. ಹಾಂ. ಯಾಕಂದ್ರೆ ನನಗೀಗ 56 ವಯಸ್ಸು. 56 ವರ್ಷ? ಗೊತ್ತೇ ಆಗಲ್ಲ. ವೆರಿ ನೈಸ್. ಹಾಂ, ಸೊ ಆಯ್ತು. ನೀವು ಕೃಷಿಗೆ ಬಂದಾಗ ಏನು ಓದಿದ್ರಿ ತಾವು? ನಾನು ಪಿ ಯು ಸಿ ಸೈನ್ಸ್ ಓದಿದ್ದೆ ಸರ್. ಇದನ್ನ PUC ಸೈನ್ಸ್ ನೀವು? ಹೌದು. ಹಾಂ, ಪಾಸು. ಯಾಕಂತಂದ್ರೆ ಆಗ ಒಂದು 2 ವರ್ಷ ಏನು ನಾನು ಲ್ಯಾಬ್ರೇಟರಿಯಲ್ಲಿ ನೋಡಿದೆ ಏನು ಕೆಮಿಕಲ್ಸ್ ಇದೆ, ಅದು ನನ್ನ ಫೀಲ್ಡ್ನಲ್ಲಿ ಬಂದಾಗ ನಮ್ಮ ಅಪ್ಪನೂ ನಾನು ಕೃಷಿ ಊರಾಗ ಹೆಂಗೆ ಮಾಡ್ತಾರೆ ಎಲ್ಲರೂ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾಯಿದ್ರು. ನಿಮ್ಮ ಅಪ್ಪನೂ ಸೇರಿಸಿ? ನಮ್ಮ ಅಪ್ಪನೂ ಸೇರಿಸಿ. ಹಾಂ. ಅವರು ನಮ್ಮ ಅಪ್ಪ ಮತ್ತು ಆದರೂ ಅವರು ಆಗ ಗೊಬ್ಬರಗಳು ಫ್ಯಾಕ್ಟ್ರಿ ಹುಟ್ಟಿರಲಿಲ್ಲ ನಮ್ಮ ಅಜ್ಜಿದ್ದಾಗ. ಓಹೋ, ನಿಮ್ಮ ತಾತನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಇಲ್ಲ? ಹಾಂ. ಈಗಿನ ಶುಗರ್ ಕೇನ್ ಸೈಜ್ ಅದು ನೋಡ್ಬೋದು. ಇದನ್ನ ಬರ್ರಿ ಇಲ್ಲಿ. ಇದು ಕಬ್ಬು ಅಂತಾರೆ ಇದಕ್ಕೆ. ಕಬ್ಬನು? ಹಾಂ. ಶುಗರ್ ಕೇನ್ ಅಂತೀವಲ್ಲ ನಾವು. ಕಬ್ಬು. ಓಕೆ. ಸಕ್ಕರೆ ಮಾಡ್ತಾರಲ್ಲ? ಸಕ್ಕರೆ ಮಾಡೋದು, ಬೆಲ್ಲ ಮಾಡ್ತೀವಿ ನಾವು. ಬೆಲ್ಲ ಮಾಡ್ತೀವಿ, ಇದನ್ನ ಬೆಲ್ಲ ಮಾಡ್ತೀವಿ. ಇವತ್ತು ನೀವು ಈ ಅದ್ಭುತ ಏನು ನೋಡ್ಬೇಕಂತಂದ್ರೆ ಸರ್, ಅದು ಮುರಿತೀರಾ ಒಂದಾ? ಇಲ್ಲ, ಮುರಿಯಂಗಿಲ್ಲ. ನೀವು ಓನ್ಲಿ ಥಿಕ್ನೆಸ್ ನೋಡ್ಬೋದು ಅಷ್ಟೇ. ಇದ್ರದ್ದು ದಪ್ಪ ನೋಡ್ಬೋದು ಅಷ್ಟೇ. ಓಕೆ. ಸರ್, ಇದೊಂದು ಸುಮಾರು 4-5 kg ಆಗ್ತದೆ. ಇದು ಒಂದು ಜೋಳೆ ಬೆಳೆದ್ರೆ 10 ತಿಂಗಳ ನಂತರ ಈಗ ಯಾವುದೇ ಯೂರಿಯಾ DAP ರಾಸಾಯನಿಕ ಗೊಬ್ಬರ ಹಾಕಿದವನು 1 kg ತಗೋತಾನೆ ಒಬ್ಬರೇ, ಕೇವಲ ಒಂದೇ ಕಬ್ಬ 12 ತಿಂಗಳಲ್ಲಿ. ಒಂದು ಲೆಂತ್ ಬರೀ 1 kg ಇರುತ್ತೆ? 1 kg ವಾರ 1.5 kg. ತಲೆ ಕೆಟ್ಟರೆ 2 kg? ಹಾಂ. ಇಲ್ಲ ಚಾನ್ಸೇ ಇಲ್ಲ. 1.5 kg ಮ್ಯಾಕ್ಸಿಮಮ್. 1.5. ಹಾಂ. ಅದು ಯಾವುದೋ ಯೂರಿಯಾ ಗೊಬ್ಬರ ಹಾಕಿ? ಅಷ್ಟು ಒಂದೇ ಅಲ್ಲ ಸರ್, ಸುಮಾರು ಒಂದು 40,000 ರೂಪಾಯಿ ಎಕರೆಗೆ ಖರ್ಚು ಮಾಡಿ ರಾಸಾಯನಿಕ ಹಾಕಕ್ಕೆ. 4 ಸರಿ ಹಾಕ್ತಾನೆ, ಒಂದು ಸಾರಿಗೆ 10,000 ರೂಪಾಯಿ. 1 ಎಕರೆಗೆ ಇದು ನಾನು ಮಾತಾಡ್ತಾ ಇರೋದು. 1 ಎಕರೆಗೆ ನಾನು ಮಾತಾಡ್ತಾ ಇರೋದು. 4 ಸರಿ ಹಾಕ್ತಾನೆ, ಒಂದು ಸಾರಿಗೆ 10,000 ರೂಪಾಯಿ. 40,000 ರೂಪಾಯಿ ಖರ್ಚು ಮಾಡ್ತಾನೆ ರೈತ ಪರ್ ಎಕರ್. ಮುಂದೆ ಆನಂತರ ಇಳುವರಿ ತಗೊಳ್ದು ಎಷ್ಟು, ಒಂದು 50-60 ಟನ್ ತಗೋತಾನೆ ಒಂದು ಎಕರೆಗೆ. 60 ಟನ್ ಇದ್ರೆ 6 18 1,80,000 ಆಯ್ತು. ಇದೊಂದು 40,000 ರೂಪಾಯಿ ಖರ್ಚು ತೆಗೆದ್ರು ಮತ್ತೆ ಇತರೆ ಖರ್ಚು ಭಾಳ ಬರ್ತವೆ. ಕಬ್ಬಿನ ಕಟಾವು ಮಾಡುವಾಗ, ಎತ್ತುಗಳ ನಡುವಾಗ, ಬೀಜದ್ದು, ಲೇಬರು, ಕಸದ್ದು ಭಾಳಷ್ಟು ಖರ್ಚುಗಳು ಬರ್ತಾವೆ. ಅವನ್ನೆಲ್ಲ ತೆಗೆದ್ರೆ ಇವತ್ತು ರೈತ ಲಾಸ್ದಲ್ಲಿದ್ದಾನೆ. ಎಷ್ಟು ಉಳಿಯುತ್ತೆ ರಾಸಾಯನಿಕ ಬೆಳೆದು ಕಬ್ಬು ಬೆಳೆಯೋನ್ಗೆ? ಈ 1 ಎಕರೆಗೆ ಒಂದು 20,000 ಉಳ್ಬೇಕಾದ್ರೆ ಭಾಳಷ್ಟು ಆಗುತ್ತೆ. 20,000? ಬರೀ 20,000. ನಿಮ್ಗೆ ಎಷ್ಟು ಉಳಿತದೆ? ನಿಮ್ದು ಎಷ್ಟು ಖರ್ಚು? ಏನು ಖರ್ಚೇ ಇಲ್ಲ ಸರ್, ನಂದು ಖರ್ಚೇ ಇಲ್ಲ. ಏನು ಖರ್ಚೇ ಇಲ್ಲ. ಬೀಜ ಮಣಿದಿರ್ತದೆ, ಮತ್ತೆ ನಾನೇ ಯಾರನ್ನೂ ಹಚ್ಚಂಗಿಲ್ಲ. ನಾಟಿ ಮಾಡುವಾಗ ನಾನೇ ಮನೆ ಒಂದೊಂದು ಕಣ್ಣು ಕೂತು ನಾಟಿ ಮಾಡಿರ್ತೀವಿ, ಕಟ್ ಮಾಡಿ. ಮತ್ತೆ ಯಾವುದೇ ಇನ್ನೇನು ನಂದೇನು ಖರ್ಚು ಬರ್ತದೆ ಲೇಬರ್ ಅಂದರೆ ಒಂದಿಷ್ಟು ಕಳೆದು ಬರ್ಬೋದು, ಒಂದಿಷ್ಟು ಮತ್ತೇನದ ಈ ಟ್ರ್ಯಾಕ್ಟರ್ದಿಂದ ಸಾಲ್ಬೋದು ಏರಿಸುವಾಗ, ಅವಷ್ಟು ಎತ್ತುಗಳಿದ್ದು ಏರಿಸುವಾಗ ಅಷ್ಟೇ ಖರ್ಚು. ಏನೇನು ಉಳಿತಾ ಇದೆ ನಿಮಗೆ? ನಾಟಿ ಉಳಿತಾ ಇದೆಯಾ? ನಾಟಿ ಸ್ವಂತ ಮಾಡ್ತೀವಿ. ಒಂದು ಉಳಿತು. ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರದ ಉಳಿತಾಯ ಇದೆ. ಮೊಟ್ಟ ಮೊದಲು ದೊಡ್ಡ ಉಳಿತಾಯ ಅದೇ 45,000 ರೂಪಾಯಿ ಪರ್ ಎಕರೆ ಉಳಿತಾ ಇದೆ. ಮತ್ತೆ ಎಲ್ಲ ಜನ ಬೇರೆ ಜನ 4 ಟನ್ ಕಬ್ಬು ಹಚ್ತಾರೆ. ನಾನು 1 ಟನ್ನು ಭತ್ತ 500ರಿಂದ 1 ಟನ್ ಹಚ್ತೀನಿ ಅಷ್ಟೇ. 500 kg 1 ಟನ್ ಪರ್ ಎಕರೆ. 4 ಟನ್ ಅವ್ರು ಹಚ್ತಾರೆ. ಅಂದ್ರೆ ಬೀಜ ನಾಟಿಗೆ ಬೀಜ ನಾನು ಕೇವಲ ಬರೀ 1 ಟನ್ ಒಳಗಡೆ ಹಚ್ತೇನೆ ನಾನು. ಅದು ಬಂದ್ಬಿಡುತ್ತೆ. ಹಾಂ. ಯಾಕಂತಂದ್ರೆ ನಾನು ಸಾಲಿಗೆ 5 ಫುಟ 4 ಫುಟ ಹಿಂಗೆ ಅಂತರ ಇದೆ. ಮತ್ತೆ ಬೀಜಕ್ಕೆ 2 ಫುಟ ಇಡ್ತೀನಿ. ಓಕೆ. ಸೊ ಇಲ್ಲಿ ಬೀಜಗಳು ಉಳಿತಾಯ ಆಯ್ತು. ಯಾಕೆ ಮಾಡ್ತೀವಿ ಅನ್ನೋದು ಅದೆಲ್ಲ ಮತ್ತೆ ಸೈನ್ಸ್ ಇದೆ ಅದಕ್ಕೆ. ಅದು ಕಣ್ಣು ಎಷ್ಟು ಬರ್ತದೆ, ಮರಿಗಳ ಸಂಖ್ಯೆ ಹೆಂಗೆ ತಗೋಬೇಕು ಅನ್ನೋದು ಅದು ಮತ್ತೆಲ್ಲ ಸೈನ್ಸ್ ಇದೆ ಅದಕ್ಕೆ. ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ನಾವು 4 ಟನ್ ಹಚ್ಚಿದಾಗನೇ ನಮಗೆ ಅದು ಭಾಳಷ್ಟು ನಾವು ಸಾಲುಗಳು ಇಳುವರಿ ಹೆಚ್ಚು ತಗೊಳ್ಳಿಕ್ಕೆ ಸಾಧ್ಯ ಐತಿ ಅಂತೇಳಿ ಅದೊಂದು ತಪ್ಪು ಕಲ್ಪನೆ ಇದೆ. ಹಂಗೇನಿಲ್ಲ. ಅದು ಒಂದು ನಾವು ನಾಟಿ ಮಾಡಿದ ಕಬ್ಬನ್ನು ಅದನ್ನು ತೆಗೆದುಬಿಟ್ರೆ ಒಂದು 45 ದಿವಸದಲ್ಲಿ ಅದು 10-15 ನಾವು ಏನು ಟಿಲ್ಲರ್ಸ್ ಅಂತೀವಿ ಅದಕ್ಕೆ ಗೊಂಚಲುಗಳು ಬರ್ತವೆ. ಟಿಸಿಲು ಹೊಡೆದು ಬಿಡ್ತದೆ.
ಫೇಸ್ ಬರ್ತದೆ. ಆಗ ನಮ್ಗೆ ಏನಾಯ್ತು, ನಮಗೆ ಕಡಿಮೆ ಬೀಜಿನಲ್ಲಿ ಹೆಚ್ಚಿನ ಇಳುವರಿ ಬರ್ತಾ ಇದೆ. ಅದೊಂದು ನನಗೆ ನ್ಯಾಷನಲ್ ಲೆವೆಲಲ್ಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿಯವರು ಅದೊಂದು ನ್ಯಾಷನಲ್ ಅವಾರ್ಡ್ ಕಂಪ್ನಿಯಲ್ಲಿ ನನಗೆ ಸಿಕ್ಕಿತ್ತು. ಕಬ್ಬು ನ್ಯಾಷನಲ್ ಅವಾರ್ಡ್ ವಿನ್ನರ್ ನೀವು. ಯಾವ ನ್ಯಾಷನಲ್ ಅವಾರ್ಡ್ ಯಾರು ರೈತರು ಬಿಡಕ್ಕೆ ಹೋಗಿಲ್ಲ ನೀವು. ಸಿಂಗಲ್ ಐಬಡ್ ಟೆಕ್ನಾಲಜಿ ಅದು. ಸಿಂಗಲ್ ಐಬಡ್ ಇದು ಇದೆಯಲ್ಲ ಕಣ್ಣು, ಇದು ಕಣ್ಣು ಇಲ್ಲಿ ಕಟ್ ಮಾಡ್ಕೊಳ್ಳೋದು, ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಈಗ ಒಬ್ಬ ರಾಸಾಯನಿಕ ಹಾಕಿ ಬೆಳೀತಾ ಇರೋ ಕಬ್ಬಿನ ರೈತನಿಗೆ ಎಕರೆಗೆ 20,000 ಉಳಿತು ಅಂತ ನೀವು ಹೇಳಿದ್ರಿ. ಅಷ್ಟೇ. ನಿಮ್ಗೆ ಎಷ್ಟು ಉಳಿತಾ ಇದೆ? ನಾನು ಸುಮಾರು ಒಂದು 30-40 ಸಾವಿರ ರೂಪಾಯಿ ಉಳಿತದೆ ನನಗೆ. 30ರಿಂದ 40 ಸಾವಿರ ರೂಪಾಯಿ ಡಬಲ್ ಉಳಿತಾ ಇದೆ ಖಂಡಿತ. ಬಟ್ ರಾಸಾಯನಿಕ ಹಾಕಿ ಮತ್ತೆ ಅವನು ಎವ್ರಿ ಇಯರ್ ಮತ್ತೆ ತನ್ನ ಭೂಮಿಯ ಫಲವತ್ತತೆಯನ್ನು ಕಳ್ಕೊತಾ ಇದ್ದಾನೆ. ನಾನು ಎವ್ರಿ ಇಯರ್ ಅದನ್ನ ಫಲವತ್ತತೆಯನ್ನು ಹೆಚ್ಚಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಹೇಗೆ? ನಾನು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀವು ಹಾಕೋತಾ ಹೋದರೆ ಭೂಮಿ ಕೆಡ್ತಾ ಇದೆ. ಇವತ್ತು 10 ಚೀಲ ಹಾಕಿದಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ 12 ಚೀಲ ಬಿಡ್ತದೆ ಅದು ಭೂಮಿ. ಓಹೋ. ನೆಕ್ಸ್ಟ್ ಇಯರ್ ಮತ್ತೆ ಒಂದು 13-14 ಚೀಲ 15 ಚೀಲ ಹಿಂಗೆ ಅವ್ನು ಹೆಚ್ಚು ಹಾಕೋತ ಹೋಗ್ಬೇಕು. ಅವ ಇಳುವರಿ ಮೇಂಟೈನ್ ಮಾಡಬೇಕಾಗಿದ್ರೆ. ಬಟ್ ನನ್ನಲ್ಲಿ ಇಲ್ಲಿ ಇವತ್ತು ನಾನು ತಿಪ್ಪಿ ಗೊಬ್ಬರ ಹಾಕೋತ ಹೋದಾಗ ನನ್ನ ಇಳುವರಿ ಅದು ಕಾನ್ಸ್ಟೆಂಟ್ ಇದೆ. ಇಲ್ಲಿ ಭಾಳ ಮುಖ್ಯ ಇದೆ, ಸ್ಥಿರತೆ ಅಂತಾರಲ್ಲ, ಸ್ಟೆಬಿಲಿಟಿ. ನಂದು ಸುಮಾರು 45, 50, 60 ಟನ್ನು ಎಕರೆಗೆ ಒಂದು ಸ್ಟಡಿ ಆಗಿದೆ. ಸ್ಟಡಿ ಇಲ್ಲ ಮತ್ತೆ ಆರಾಮಿದ್ದೀನಿ ನಾನು. ನಿಮ್ಗೆ ಇನ್ನೊಂದು ವಿಚಿತ್ರ ಹೇಳ್ಬೇಕಂದ್ರೆ, ನನಗೆ ಯಾರು ಒಕ್ಕಲ್ತನ ಮಾಡದಿದ್ರು ಅವ್ರು ಇವತ್ತು ಕೋಟಿದಲ್ಲಿ ಸಾಲದಲ್ಲಿದ್ದಾರೆ. ಒಕ್ಕಲ್ತನ ನನಗೆ ಯಾರು ಕಲಿಸಿದ್ದಾರೆ, ಭಾಳ ಪಾಯಿಂಟ್ ನೀವು ನೆನಪಿಡಬೇಕು. ಒಕ್ಕಲ್ತನ ಹಿಂಗೆ ನೀರು ಹಸು, ಹಿಂಗೆ ಮಡಿ ಕಟ್ಟು, ಹಿಂಗೆ ಬಿತ್ತನೆ ಮಾಡು, ಹಿಂಗೆ ಕೂರಿಗೆ ಹಾಕು ಅಂತ ಯಾರು ಹೇಳಿದ್ರು ನನಗೆ ನಮ್ಮೂರಿನಲ್ಲಿ, ಅವ್ರು ಇವತ್ತು ಕೋಟ್ಯಾಂತರ ಸಾಲಿನಲ್ಲಿದ್ದಾರೆ. ನಾನಿವತ್ತು ಒಂದೇ ₹1 ಸಾಲ ಇಲ್ದಾರ್ದೆ ನಮ್ಮೂರಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀನಿ. ₹1 ಸಾಲ ಇಲ್ಲ. ನಾನು ಸಾಲೇನು ಮಾಡಿಲ್ಲ. ಕೋಆಪರೇಟಿವ್ ಬ್ಯಾಂಕಲ್ಲಿ ಇಲ್ಲ. ಅವು ಸುಮ್ಮನೆ ನಾವು ರೊಕ್ಕ ಬೇಕಾಗಿ ತಗೊಂಡಿದ್ದು ಸೊಸೈಟಿಲಿ, ಅದನ್ನ 50,000 ರೂಪಾಯಿ ಅಷ್ಟೇ. ಫಾರ್ಮಾಲಿಟಿಗೆ 50,000 ಅವಶ್ಯಕತೆ ಇಲ್ಲ. ಬಟ್ ಈ ರೈತರುಗಳು ಬೆಳೆ ಹಾಕಕ್ಕೆ ಏನ್ಬಿಟ್ಟು ಸಾಲ ಮಾಡ್ತಾರ? ಅದು ಗೊತ್ತಿಲ್ಲ. ನಮ್ಮ ಅಪ್ಪನ ಕಾಲ ಕಿರ್ತಿಲಿ ಗೊತ್ತಿಲ್ಲ ನನಗೆ, ನಮ್ಮ ಅಜ್ಜನ ಕಾಲ ಕಿರ್ತಿಲಿ ಗೊತ್ತಿಲ್ಲ. ನೀವು ಕೃಷಿ ಕಾಲಿಟ್ಟಾಗಿಂದ ಗೊತ್ತೇ ಇಲ್ಲ? ನಾವು ಸಾಲೇನೇ ಮಾಡಿಲ್ಲ. ನಮ್ಮ ಅಪ್ಪನೂ ಮಾಡಿಲ್ಲ, ನಾನು ಮಾಡಲ್ಲ, ನನ್ನ ಮಕ್ಕಳಿಗೂ ಮಾಡಬಾರ್ದು ಅಂತ ಹೇಳ್ತೀನಿ. ನಾನು ಸಾಲ ಮಾಡಬಾರ್ದು, ಮಾಡೇಬಾರ್ದು. ಬಟ್ ಸಾಲ ಮಾಡಿದ ಕೃಷಿ ಮಾಡೋದು ಹೆಂಗೆ? ಎಲ್ಲ ರೈತರು ಸಾಲ ಸರ್ ಆರಾಮಿದೆ ಸರ್. ಇದು ನಾವು ಹಾಕೋದು ಒಂದು ಗೊಂಜಾಳ ಕಾಳು, ನಾವು ಹಾಕೋದು ಒಂದು ಕಬ್ಬಿನ ಬಿನ್ನು, ಅದು ಕೊಡ್ತಾ ಇದೆ 15 ಟಿಲ್ಲರ್ಸ್ಗಳನ್ನ. 15 ಒಂದು ಕಬ್ಬು 2 kg ಬಂದ್ರೆ 30 ಕಿಲೋ ಆಯ್ತು ಒಂದೇ ಪಾಯಿಂಟ್ನಲ್ಲಿ. ಒಂದೇ ಗೊಂಜಾಳ ಕಾಳು ಇದೆ, ನೋಡ್ತಾ ಇದ್ರಿ ನೀವು. ಒಂದು ಗೊಂಜಾಳ ಕಾಳು ಇವತ್ತು 1000 ಕಾಳುಗಳನ್ನ ಕೊಡ್ತಾ ಇದೆ. ಒಂದು ಗೊಂಜಾಳ ಕಾಳು ನೀವು ಬ್ಯಾಂಕ್ನಲ್ಲಿ ಇಟ್ಟರೆ 10,000 ಇಟ್ಟರೆ ನೀವು ಅದು 20,000 ಆಗಲಿಕ್ಕೆ 5 ವರ್ಷ ಬೇಕು. ಇಲ್ಲಿ ನನಗೆ 4 ತಿಂಗಳಲ್ಲಿ ಒಂದು ಕಾಳು ಅದು 1000 ಕಾಳು ಕೊಡ್ತದೆ. ಒಂದು ಕಾಳು ಹೋಗಿ 2 ಕಾಳು ಆಗಾಕ ನಿಮಗೆ ಬ್ಯಾಂಕ್ನಲ್ಲಿ 5 ವರ್ಷ ಬೇಕು. ನನಗಿಲ್ಲಿ 1000 ಕಾಳು ಕೊಡ್ತದೆ ಒಂದು ಕಾಳು. ಎಷ್ಟು? 3 ತಿಂಗಳಲ್ಲಿ? 3-4 ತಿಂಗಳಲ್ಲಿ. ನಾವು ಯಾಕೆ ರೈತರು ಲಾಸ್ ಆಗ್ತೀವಿ? ಯಾಕೆ ಲಾಸ್ ಆಗ್ತಿದ್ದಾರೆ ಅದನ್ನ ಹೇಳಿ. ಮಾರುಕಟ್ಟೆ ವ್ಯವಸ್ಥೆ ಪೇಲು, ಮತ್ತು ಕಲ್ಟಿವೇಷನ್ ಸಿಸ್ಟಮ್ ಪೇಲು, ಮತ್ತು ಕೆಲವೊಂದಿಷ್ಟು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಈ ವೇರ್ ಹೌಸ್ಗಳ ಅವಶ್ಯಕತೆ. ಯಾಕಂತಂದರೆ ಒಮ್ಮೆ ಎಲ್ಲರದು ಹಾರ್ವೆಸ್ಟಿಂಗ್ ರಾಶಿ ಬಂದುಬಿಡ್ತದೆ. ಆಗ ಅವ್ರು ಇಟ್ಕೊಂಡು ಮಾರಾಟ ಮಾಡಿ ಕೊಡಬೇಕು. ಈಗ ನೋಡಿ, ಮೆಕ್ಕೆಜೋಳದ ಒಂದೇ ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಹಾರ್ವೆಸ್ಟಿಂಗ್ ಟೈಮ್ ಬಂದಾಗ ಕೇವಲ 2,000 ರೂಪಾಯಿ ಇರ್ತದೆ ಪರ್ ಕ್ವಿಂಟಲ್. ಕಟಾಗಿ ಬಂದಾಗ ಒಂದು ತಿಂಗಳು ಒಂದು 15 ದಿವಸ ಹೋಯ್ತಂದ್ರೆ ಸರ್ ಅದು 3,000 ಆಗ್ತದೆ. ಅದನ್ನ ರೈತ ಇಟ್ಟು ಕೊಡಕ್ಕೆ ಅವನಲ್ಲಿ ವೇರ್ ಹೌಸ್ ಇಲ್ಲ, ಅವನಲ್ಲಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇವತ್ತು ಸಾಲ ಸೂಲ ಮಾಡಿರ್ತಾನೆ, ನಾವು ಮಾರಲೇಬೇಕು, ಇಮಿಡಿಯೇಟ್ ಮಾರಲೇಬೇಕು. ಇಲ್ಲ ಮತ್ತೆ ಅವ್ನು ಬಡ್ಡಿ ಹಂಗೆ ಸಾಲ ತಂದಿರ್ತಾನೆ, ಅದು ಜಾಸ್ತಿ ಆಗುತ್ತೆ ಹೋಗುತ್ತೆ. ಓಕೆ. ಇವತ್ತು ನಾವು ಎಲ್ಲನೂ ಒಂದಿಷ್ಟು ನಾವು ಪದ್ಧತಿ ಒಂದು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು, ತಿಪ್ಪಿ ಗೊಬ್ಬರ ಹಾಕ್ಕೊಂಡು ಆರಾಮಾಗಿ ಭೂಮಿ ಜೊತೆ ಮಾತಾಡ್ಕೊತ, ಮಣ್ಣಿನ ಜೋಡಿ ಮಾತಾಡಬೇಕು. ಮಣ್ಣಿನ ಜೋಡಿ ಮಾತಾಡ್ಬೇಕಾ? ಹೌದು ಹೆಂಗೆ ಸರ್? ಮಣ್ಣಿನ ಜೋಡಿ ಬನ್ನಿ ನಿಮ್ಗೆ ಹೇಳ್ತೀನಿ ಕತೆ. ಅಣ್ಣ ಮಾತಾಡ್ಸೋಸ್ತಾರೆ ಹೆಂಗಂದ್ರೆ ಸರ್, ಇದೇನು ಮೆಕ್ಕೆಜೋಳ ಸರ್? ಮೆಕ್ಕೆಜೋಳ ಇದು. ಒಂದು ಕಾಳು ಹಾಕಿದ್ರೆ 1000 ಕಾಳು ಮಾಡಿರಲ್ಲ, ಅದೇ ಇದು? ಓಕೆ ಸರ್. ಇಲ್ಲಿ ನೋಡಿ, ಇದು ನೀವು ನೋಡ್ತೀರಿ. ಇರಿ ಏನು ಸರ್ ಇದು? ಹಿಂಗೆ ತೋಡಾಕ್ಬಿಟ್ರಿ. ಸ್ಮೆಲ್ ನೋಡಿ, ಇದರ ವಾಸನೆ ನೋಡಿ, ಮಣ್ಣನ್ನು ನೋಡಿ, ಇದ್ರ ಹೆಂಗಿದೆ ನೋಡಿ. ನೀವು ಎಲ್ಲಿ ಬೇಕಾದಲ್ಲಿ ಆದರೂ ಸುಮ್ಮನೆ ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರು ಎಲ್ಲಿ ಆದರೂ. ನಾನೀಗ ನಿಮಗೊಂದು ಇನ್ನೊಂದು ಚೆಕ್ಕಿಂಗ್. ನಾನು ನಿಮ್ಗೆ ಏನು ಬೇಕಾದ ಹೇಳ್ಬೋದು. ನೀವು ಯಾರು ಅನ್ನೋದೇ ನನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಕರೆಕ್ಟ್. ಯಾರೋ ಒಬ್ಬರು ಬಂದು ಹೇಳಿದ್ದಾರೆ ನನ್ನ ತೋಟದಲ್ಲಿ, ನೀವು ನಾನು ಕೇಳಲಾರ್ದೆ ಯಾವುದೇ ಸ್ಥಳದಲ್ಲಿದೆ ಮಣ್ಣನ್ನು ನೀವು ಲ್ಯಾಬ್ರಾಟ್ರಿಗೂ ಚೆಕ್ ಮಾಡ್ಬೋದು. ಚೆಕ್ ಮಾಡಿದರೆ ಯೂರಿಯಾ DAP ಹಾಕ್ಯಾರತ್ತಂದರೆ ತೋಟನೇ ನಿಮಗೆ ಬಿಟ್ಟು ಕೊಡ್ತೀನಿ ನನಗೆ. ಯಾರು ರಿಪೋರ್ಟ್ ಬಂದು ತೋರಿಸ್ತಾರೆ ಅವ್ರಿಗೇನು ತೋಟ ಕೊಟ್ಬಿಡ್ತೀನಿ. ಅಂದರೆ ಎಲ್ಲೂ ಒಂದು ಕಾಳಿಲ್ಲ. ಮಾತ್ರ ಬೇಡ ಸರ್, ಕತೆ ಚೆಕ್ ಮಾಡ್ಕೊಂಬನ್ನಿ. ಲ್ಯಾಬ್ ರಿಪೋರ್ಟ್ ಬೇಕು. ನಾನು ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ಹೇಳಿದ್ದೀನಿ, ಹಿಂಗೂ ಮಾಡ್ಬೋದಾ ಅಂಥೇಳಿ ರೈತರಿಗೆ ನೀವು ಪ್ಲೀಸ್ ದಯವಿಟ್ಟು ತಿಳಿಸಿ. 1000 ಕೋಟಿ ಈ ದೇಶದ ಪ್ರತಿ ವರ್ಷ ರೈತರ ಒಂದು ಹಣ ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ಈ ದೇಶದ ಪ್ರಧಾನಮಂತ್ರಿಯವರು ಆದವರು ಸಬ್ಸಿಡಿ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿ
ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ರೂಪಾಯಿ ಸಬ್ಸಿಡಿ DAP ಯೂರಿಯಾ ಪೊಟ್ಯಾಶಿಗೆ ಇವತ್ತು ಸರ್ಕಾರ ಕೊಡ್ತಾ ಇದೆ ಹಣ. ಅದು ಉಳಿತಾ ಇದೆ. ಅದನ್ನ ಹೆಂಗೆ ಅವಾಯ್ಡ್ ಮಾಡೋದು ರೈತರಿಗೆ ಅದನ್ನು ಹೇಳಿ. ಸುಮ್ಮನೆ ಏನೋ ಗೋಲ್ಗುಮಟ್ ಮಾಡ್ತೀನಿ, ಉಪ್ಲಿ ಬ್ರಿಡ್ಜ್ ಮಾಡ್ತೀನಿ, ನಿಮ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ದಯವಿಟ್ಟು ಹೇಳಬೇಡಿ ಅಂತೇಳಿ ನಾನು ಪ್ರತಿ ಸೆಮಿನಾರ್ಗಳಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಅದು ಅಷ್ಟೊಳ್ಳೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಎದಕ್ಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಕೆಲವೊಂದು ಲಾಭಿಗಳಿದಾವೆ ಸರ್. ಏನು ಲಾಭ? ಈಗ ನೋಡಿ ಸೆರೆ ಒಂದು ಉದಾಹರಣೆ ತೊಗೊಳ್ಳಿ. ಲಿಕ್ಕರು. ಹಾಂ, ಲಿಕ್ಕರ್ ಕುಡಿದ್ರೆ ಬಾದಾಕರೆ ಶರೀರ ಬಾದಾಕತೆ ಗೊತ್ತೇ ಇದೆ. ಈಗ ಲಿವರ್ ಒಳಗೆ ಹಾಕೊಳ್ಳುತ್ತೆ. ಈ ಕಡೆ ಒಂದು ಕಡೆ ಸರ್ಕಾರ ಅದಕ್ಕೆ ಪ್ರಪೋಸ್ ಮಾಡ್ತಾ ಇದೆ, ನೀವು ಕಿರಾಣಿ ಅಂಗಡಿ ಇಟ್ಟು ಮಾರಿ ಅಂತ ಹೇಳ್ತಾ ಇದೆ. ಲೈಸೆನ್ಸ್ ಕೊಡ್ತಾ ಇದೆ. ಏನಾಯ್ತು ಇಲ್ಲೇ ತಿಳ್ಕೊಬಿಡಿ ಇದನ್ನೇ. ಡಬಲ್ ಸ್ಟ್ಯಾಂಡರ್ಡ್ಸ್. ಸೊ ಸರ್ಕಾರನೇ ಈ ಫರ್ಟಿಲೈಸರ್ ಕಂಪ್ನಿಗೆ ಪರ್ಮಿಷನ್ ಕೊಡುತ್ತೆ ಸರ್. ಇರುವೇ ಸರ್ಕಾರದ್ದು ಇದಲ್ಲ, ಎಲ್ಲ ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ ಮತ್ತು ಎಲ್ಲ ಕೆಲವೊಂದು ಫರ್ಟಿಲೈಸರ್ಗಳನ್ನ. ಯಾಕಂತಂದ್ರೆ ಏನಾಗ್ಬಿಟ್ಟಿದೆ ಸರ್, ಈ ಸ್ವಾತಂತ್ರ್ಯ ಸಿಕ್ಕ ನಂತರ 60ರ ನಂತರ ಈ ರಾಸಾಯನಿಕ ಗೊಬ್ಬರಗಳ ಫ್ಯಾಕ್ಟ್ರಿ ಹುಟ್ಟುಬಿಟ್ಟು. ಹೆಂಗೆ ಯಾಕೆ ಹೊಡೆದು? ಅವು ಏನು ಈ ವಿದೇಶಿ ಒಂದು ಲಾಭಿ ಸರ್ ಅದು. ಓಕೆ. ಮೊದಲು ಅವರು ಅಲ್ಲಿ ಚಾಲು ಮಾಡಿಬಿಟ್ರು ಅದನ್ನು. ಒಬ್ಬ ಸೈಂಟಿಸ್ಟ್ ಅವೇನೋ ಲ್ಯಾಬ್ರೇಟ್ನಾಗ ಮಾಡಕ್ಕೆ ಹೋದಾಗ ಇದು ಯೂರಿಯಾದು ಫಸ್ಟ್ ಕೆಮಿಕಲ್ ಫರ್ಟಿಲೈಸರ್ ಹುಟ್ಟಿದ್ದೆ ಯೂರಿಯಾ. ಅವ್ರು ಲ್ಯಾಬ್ರೇಟ್ರಿಯಿಂದ ಅವ್ನು ಹೋದದ್ದು ನೀರು ಬೆಳೆದು ಅಲ್ಲಿ ಬಗ್ಲೊಂದು ಗಿಡ ಇದ್ದದ್ದು ಅದ್ಭುತವಾಗಿ ಬೆಳೆದು ಬಿಡ್ತದೆ. ಇದು ಯಾಕೆ ಬೆಳೀತು ಅಂತ ಅವ್ನು ಕನ್ಫ್ಯೂಸ್ ಹಿಡಿತು ಅವ್ಗೆ. ಆ ಒಂದು ರಾಸಾಯನಿಕ ನೀರು ಹೋದದ್ದು ಯೂರಿಯಾದಿಂದ ಆ ಗಿಡ ಬೆಳೆದತ್ತೆ ಅಂದಿಂದ ಇದನ್ನು ನಾವು ಕಮರ್ಷಿಯಲ್ ಆಗಿ ಯಾಕೆ ಯೂಸ್ ಮಾಡಬಾರ್ದು ಅಂತೇಳಿ ಚಾಲು ಆಯ್ತು ಅಲ್ಲಿಗೆ. ಸೊ ಮೊದಲು ಈ ಕೆಮಿಕಲ್ ಗೊಬ್ಬರ ಹುಟ್ಟಿದ ಹಂಗೆ ಅದಕ್ಕೊಂದು ಅದು ಇತಿಹಾಸನೇ ಇದೆ ಅದ್ರ ಆಕಸ್ಮಿಕ ಅವ ಏನೋ ಲ್ಯಾಬ್ನಲ್ಲಿ ಚೆಕ್ ಮಾಡ್ತಾ ಇದ್ದ ಆ ಮೋರಿಯಲ್ಲಿ ಅವ್ನು ಹರಿದು ಹೋಗಿ ಅಲ್ಲಿ ಹೊರಗಡೆ ಇದ್ದಂಥ ಬೆಳೆ ಅದ್ಭುತವಾಗಿ ಬಂದುಬಿಡ್ತೇವೆ. ಅದು ಹೆಂಗೆ ಬೆಳೀತು ಅದ್ರ ಅದ್ಭುತ ರಿಸಲ್ಟ್. ಈಗೇನು ರಾಸಾಯನಿಕ ಗೊಬ್ಬರ ಹಾಕಿದ ಕೂಡಲೇ ಸ್ಪಂದನೆ ಮಾಡ್ತಾವೆ. ಯಾವ ಅಂತಂದರೆ ಈ ರಾಸಾಯನಿಕ ಒಂದು ಈ ನಾವು GI ಬೀಜಗಳಿದಾವಲ್ಲ, ಜೆನೆಟಿಕ್ಲಿ ಮಾಡಿಫೈಡ್ ಬೀಜಗಳು, ಗೋವಿನ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು. ಯಾಕಂತಂದ್ರೆ ಭಯಂಕರ ಇವು ನೈಟ್ರೋಜನ್ ಇವು ರಾಸಾಯನಿಕಗಳನ್ನ ಬೇಡ್ತಾವೆ ಸರ್ ಇವು. ಸೊ ಡಿಸೈನ್ ಮಾಡಿದ್ರೆ ಹೆಂಗೆ ಅವನ್ನ ರಾಸಾಯನಿಕ ಬೇಡಬೇಕು. ಹಾಂ, ಡಿಸೈನ್ ಮಾಡಿದ್ರೆ ಅವನ್ನ ಹೈಬ್ರಿಡ್ ಅಂದರೆ ಹೈಬ್ರಿಡ್ ಬೀಜ ಡಿಸೈನ್ ಆಗಿರೋದೆ ಸೂರ್ಯಕಾಂತಿ ಮತ್ತು ಇವತ್ತು ಮೆಕ್ಕೆಜೋಳ. ಸೊ ಓಕೆ, ಅವ್ರು ರಾಸಾಯನಿಕ ಕೇಳುತ್ತೆ ಸರ್, ಕೇಳಿಲ್ಲ ಅಂದರೆ ನಮ್ಮ ಇಳುವರಿ ಕಡಿಮೆ ಬರ್ತದೆ ಅಂತ ಜನರಲ್ಲಿ ಅದು ಮೆಂಟಾಲಿಟಿ ಆಗಿಬಿಟ್ಟಿದೆ. ಮತ್ತು ಹಂಗೆ ಅವು ಸ್ಪಂದನೆ ಮಾಡ್ತವೆ. ನಾವೇನು ಮಾಡೋಕೆ ಅದಕ್ಕೆ ನಮ್ಮಲ್ಲಿ ಸಾಕಷ್ಟು ದನಕರುಗಳನ್ನ, ತಿಪ್ಪಿ ಗೊಬ್ಬರನ, ಮತ್ತು ನಾವು ಭೂಮಿ ಜೋಡಿ ಮಾತಾಡೋದಾಗೋದು, ಬೆಳೆ ಜೋಡಿ ಮಾತಾಡಿದಾಗ ನಮ್ಮ ಭೂಮಿ ಯಾವತ್ತೂ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲವೋ ಅಣ್ಣಯ್ಯ. ಸತ್ಯ ಅದು. ಹಾಂ, ಖಂಡಿತ ಸತ್ಯ. ಯಾಕಂದ್ರೆ ನಾನು ಗಳಿಸಿದೆ ಸರ್. ಇವತ್ತು ನನಗೆ ಹೇಳ್ಬೇಕಂತಂದ್ರೆ ಇವತ್ತು ಮತ್ತೆ ಡೆಲ್ಲಿಯಲ್ಲಿ ಇನ್ವೈಟ್ ಮಾಡಿದ್ದಾರೆ. ಡಿಸೆಂಬರ್ಗೆ ಮತ್ತೆ ಡೆಲ್ಲಿಗೆ ಈಗ ನಿನ್ನೆ ಲೆಟರ್ ಕಳಿಸಿದ್ದಾರೆ ಡೆಲ್ಲಿಗೆ ಬರ್ಬೇಕಂತೇಳಿ. ಹಾಂ, ಇವತ್ತು ಎಷ್ಟು ಸರಿ ನಾನು ಇಷ್ಟು 10 ನ್ಯಾಷನಲ್ ಅವಾರ್ಡ್ ಬಂದರು, ಡೆಲ್ಲಿಗೆ ಹೋಗಿ ತೊಗೊಂಬಂದರು. ಒಂದೇ ಒಂದು ರೂಪಾಯಿ ನನಗೆ ಯಾರು ಸರ್ಕಾರದವ್ರು ಯಾರು ನನ್ನ ಕಡೆಯಿಂದ ಹಾಕ್ಸಿಲ್ಲ. ಎಲ್ಲ ಅವರ ಕರೆಸಿದ್ದಾರೆ ನನ್ನನ್ನು. ಸೂಪರ್ ಸರ್. ಅಲ್ಲಲ್ಲ ಈಗ ರೈತರು ನೋಡಿ, ನೀವು ತುಂಬ ಒಳ್ಳೆ ಮಾತಂದ್ರೆ ಈಗ 20,000 ರೂಪಾಯಿ ರೈತರು ಎಕರೆ ಕಬ್ಬಲ್ಲಿ ಉಳಿಸ್ಕೊತಿದ್ದಾರೆ, ನೀವು 40,000 ಉಳಿಸ್ಕೊತಾ ಇದ್ದೀರಿ, ಅಂದ್ರೆ ಡಬಲ್ ಇದೆ. ಸೊ ರೈತರು ಏನು ತಪ್ಪು? ನಾನು ಆರಾಮಿದ್ದೀನಿ ಮತ್ತೆ ಎಷ್ಟಾಗೆ. ಆರಾಮ್ ಮನ್ಕೊಂಡು ಊಟ ಮಾಡಿದ ಕೂಡಲೇ ಮನ್ಕೊಂಡು ನಿದ್ದೆ ಬಂದ್ಬಿಡ್ತದೆ ನನಗೆ. ಹಾಂ, ಏನು ಅವರು ಜನ ಇವತ್ತು ಸಾಲ ಸೋಲ ಮಾಡಿದವ್ರು ನಿದ್ದೆ ಹತ್ತಲ್ಲ. ಯಾಕೆ ಸಾಲ? ಹೌದು ಸರ್, ಟೆನ್ಷನ್ ಇರುತ್ತಲ್ಲ. ನೀವು ಯಾರ ಕಡೆ ಒಂದು 5 ಲಕ್ಷ ರೂಪಾಯಿ ತೊಗೊಂಬನ್ನಿ, ಟೆನ್ಷನ್ ಅದನ್ನ ಯಾವಾಗ ತೀರಿಸ್ಬೇಕಂತ ಟೆನ್ಷನ್ ಆಗಲ್ವಾ? ಹೆವಿ. ನಮ್ಮ ಮಗ ಈಗ ಮೇಂಟೈನ್ ಒಕ್ಕಲ್ತಾನೆಲ್ಲ ಮಾಡ್ತಾರ. ಕಲಾ ಮಾಧ್ಯಮ ವಿಜಯ್ ಅಂತೇಳಿ. ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು. ಒಬ್ಬ HDFC ಬ್ಯಾಂಕ್ನಾಗ ಜಾಬ್ ಮಾಡ್ತಾನೆ, ಇವಾಗ ಒಕ್ಕಲ್ತಾನ ಮಾಡ್ತಾನೆ. ಓ ಸೂಪರ್. ಕುಸ್ತಿ ಮಾಡ್ತಿದ್ದ, ಈಗ ಬೇಡಪ್ಪ. ಒಳ್ಳೆ ಕುಸ್ತಿ. ನಮ್ಮ ಮಿಸಸ್ ಅವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ. ಈ ಹಿಂದ್ಗಡೆ ಹೋಗೋರು ನಮ್ಮ ಮಿಸಸ್ ಅವರು. ಮತ್ತೆ ಹಂಗಾದ್ರೆ ಭೂಮಿ ಜೊತೆ ಮಾತಾಡ್ಬೇಕು ಸರ್, ಇಲ್ಲಾರ ಆಗೋದಲ್ಲ. ಅರಸಾಗಿ ಒಳ್ಳೆ ಬನ್ನಿ ಸರ್, ಬರ್ರಿ. ಎಂದು ಆಳಾಗಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ನೀವು ಇದಕ್ಕೆ ಈಗ ಹಂಗಾರೆ ರಾಸಾಯನಿಕ ಗೊಬ್ಬರ ಬೇಡದಿರಕ್ಕೆ ನೀವೇನು ಪರ್ಯಾಯ ಹುಡ್ಕೊಂಡಿದ್ರೆ ಹೇಳಿ ಸರ್. ಒಂದು 10,000 ಕೋಳಿ ಫಾರ್ಮ್ ಇದೆ. 10,000 ಕೋಳಿ ಸಾಕಿದ್ದೀರಾ? ಹಾಂ. ಅದರಿಂದ ಏನು ಉಪಯೋಗ? ಅದು ಗೊಬ್ಬರ ಬರ್ತದೆ, ಫರ್ಟಿಲೈಸರ್ ಕವಾಯ್ಡ್ ನಾವು. ಫರ್ಟಿಲೈಸರ್ಗೆ ಪರ್ಯಾಯ ಇದು. ಪರ್ಯಾಯ ಇಲ್ಲೇ ಇದ್ರೊಳಗೆ 10,000 ಕೋಳಿ ಇದಾವೆ. ಇದರಲ್ಲಿ 6,000, ಅದ್ರ ಕಡೆ 4,000. ಓಕೆ. ಹಾಂ, ಇವು 45 ದಿವಸಕ್ಕೆ ಯಾವುದೇ ಲೇಬರ್ ಇಲ್ಲದೆ ನಾವು ಮೇಂಟೈನ್ ಅವನೇ ಮಾಡ್ತಾನೆಲ್ಲ ಮಗ. ಪೈಲ್ವಾನ್. ಹಾಂ, ಇಡೀ ತೋಟದನ್ನೆಲ್ಲ ಅವನೇ ಮೇಂಟೈನ್ ಮಾಡ್ತಾನೆ. ಈಗ ಸುಮಾರು ವರ್ಷಗಳಿಂದ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅವ್ನು ಗೈಡೆನ್ಸ್ ಮಾಡ್ತಾ ಇದ್ದಾನೆ. ಎಷ್ಟು ಬರುತ್ತೆ ನಿಮ್ಗೆ ಇದರಿಂದ ಒಂದ್ಸಲ ಬ್ಯಾಚ್ಗೆ? ಒಂದು ಬ್ಯಾಚಿಗೆ ಒಂದೂವರೆ ಲಕ್ಷ, 1.25 ಲಕ್ಷ, 1 ಲಕ್ಷ ಅಂತೂ ಕಾಯಂ ಬರ್ತದೆ. 45 ದಿವಸಕ್ಕೆ ಒಂದು 35,000 ರೂಪಾಯಿ ಗೊಬ್ಬರ ಉಳಿತದೆ ಇದು. ಹಾಂ, ಅದನ್ನು ಹೊಲಕ್ಕೆ ಹಾಕ್ತೀರಿ? ತೋಟಕ್ಕೆ ಹಾಕ್ತೀವಿ. ನಮಗೆ ಬೇಡ ಆಗಿತ್ತಂದ್ರೆ ಬೇರೆದವ್ರಿಗೆ ಮಾರ್ತೀವಿ. ಕುರಿ ಗೊಬ್ಬರ ಇದೆ, ಆಡಿನ ಗೊಬ್ಬರ ಇದೆ. ಇಲ್ಲಿ ಎಷ್ಟು ಕುರಿ ಆಡಿದೆ? ಒಂದು 100 ಕೆಪಾಸಿಟಿ ಇದೆ ಅದು. ನಿಮ್ಮದೇ? ಹಾಂ. ನೀವೇ 100 ಕುರಿ ಸಾಕಿದ್ದೀರಾ? ಆಡುಗಳದ್ದು ಮಾಡ್ತೀವಿ. ಅವ್ನು ವರ್ಷಕ್ಕೊಮ್ಮೆ ಬಕ್ರೀದ್ ಹಬ್ಬಕ್ಕೆ ಮಾರಾಟ ಮಾಡ್ತೀವಿ. ಹಾಂ. ಇಲ್ಲಿ ಸ್ಟಾಲ್ ಪೀಡ್ ಎತ್ತರ ಮೇಲೆ ಮಾಡಿರ್ತೀವಿ. ಕೆಳಗಡೆ ಮೇಲೆ ಇಲ್ಲಿ ಮಾಡಿದ್ವಿ. ಕೆಳಗಡೆ ಅದು ಹಿಕ್ಕಿ ಮತ್ತೆ ಎಲ್ಲ ಬೀಳ್ತದೆ ಕೆಳಗಡೆ. ಕೆಳಗಡೆ ಮೇಲೆ ಮಾರ್ತೀವಿ. ಅವ್ನು ಪ್ರತಿ ವರ್ಷ. ಬರ್ರಿ. ಹಾಂ, ಇರಲಿಲ್ಲ. ಹಾಂ, ಕೆಲವೊಂದು ತಳಿಗಳು, ಜಮನಾಪುರ ತಳಿ ಮತ್ತು ಶಿರೋಯಿ ತಳಿ, ಈ ತಳಿಗಳನ್ನೆಲ್ಲ ಸಾಕಿದ್ದೀವಿ. ಎಷ್ಟು ಸಾಕಿದ್ದೀರಿ?
ಒಂದು 100 ಮಾಡಿರ್ತೀವಿ, 150 ಹಿಂಗೆ ಒಟ್ಟು ಮಾಡ್ತೀವಿ. ಅವು ಸಣ್ಣ 6 ತಿಂಗಳು ತರ್ತೀವಿ, ತಂದು ಬಕ್ರೀದ್ ಟೈಮಿಗೆ ಮಾರಿಬಿಡ್ತೀವಿ. ಅವ್ರನ್ನ ಬಕ್ರೀದಿಗೆ ಮಾರ್ಬಿಡ್ತೀರಿ? ಬಕ್ರಿಗೆ ಮಾಡಿಬಿಡ್ತೀವಿ. ಅಂದ್ರೆ ನಮ್ಗೆ ರೇಟ್ ಜಾಸ್ತಿ ಆಗುತ್ತೆ ಸರ್ ಆಗ. ಓಕೆ. ಹಾಂ, ಆಗ ಬಕ್ರೀದ್ ಟೈಮ್ನಾಗ ಮುಸಲ್ಮಾನರ ಹಬ್ಬ ಇರ್ತಲ್ಲ, ಆಗ ಹಬ್ಬಕ್ಕೆ ಮಾರಿಬಿಡ್ತೀವಿ ಅವನ್ನ. ಮತ್ತು ನೆಕ್ಸ್ಟ್ ಮತ್ತೆ 5-6 ತಿಂಗಳದ್ದು ಮತ್ತೆ ತೊಗೊಂಬಂದ್ಬಿಡ್ತೀವಿ. ಬರೀ ಮತ್ತೆ ವರ್ಷಕ್ಕೆ ತನಕ ಸಾಕ್ತೀವಿ, ಸಾಕಿ ಮತ್ತೆ ಮಾರಾಟ ಮಾಡ್ತೀವಿ. ಸೊ ಗೊಬ್ಬರ ನಿಮಗೆ ಗೊಬ್ಬರ ನಮಗೆ ಇಲ್ಲೇ ಬಂದಿದೆ. ಅದು ಕುರಿ ಹಿಕ್ಕಿದೆ, ಅದು ಗೊಬ್ಬರ ಇದೆ. ಅದೇ ಇದೆ, ಕುರಿದೆ ಅದು. ನೋಡಿ ಆ ಕಡೆ ಹೋಗ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಈಗ 5 ತಿಂಗಳು ಮರಿ ತರ್ತೀರಾ? ಎಷ್ಟು ತಿಂಗಳಿಗೆ ಮಾರ್ತೀರಾ? 1 ವರ್ಷಕ್ಕೆ ಮಾಡ್ತೀವಿ ಸರ್ ಅದನ್ನು. ಸೊ 1 ವರ್ಷ ಸಾಕಿದ್ರೆ ಎಷ್ಟು ಉಳಿಯುತ್ತೆ ಒಂದು ಕುರಿಗೆ? ಒಂದು 10,000 ರೂಪಾಯಿ ಉಳಿತದೆ ಒಂದೊಂದು ಕುರಿಗೆ. ಹಾಂ. ಸೊ ವರ್ಷಕ್ಕೆ ಎಷ್ಟು ಕುರಿ ಸಾಕ್ತೀರಾ? ಒಂದು 50 ತನಕ ಇರ್ತವೆ. 50 ಒಂದು 5 ಲಕ್ಷ ರೂಪಾಯಿ ಆರಾಮ್ ಬರ್ತದೆ ಕುರಿಯಿಂದ. ಸರ್ ಸೀರಿಯಸ್ಲಿ? ನಾನು ಕಡಿಮೆ ಹೇಳಿದ್ದೀನಿ ನಿಮಗೆ. ಕಮ್ಮಿ ಹೇಳಿದ್ದೀರಾ? ಹಾಂ. ಏನು ಸರ್ ಇದು? ಇದೇ ನಮ್ಮದು ಇದೇ ನಮ್ಮದು ಆಡಿಂದು ಕುರಿ ಹೋತ ಅವುಗಳ ಗೊಬ್ಬರ ಇದು. ಇದು ಗೊಬ್ಬರ ಇದು. ಹಾಂ. ಸೊ ಇದ್ರಲ್ಲಿ ಕೆಮಿಕಲ್ ಇಲ್ಲ? ಅಯ್ಯೋ, ಹೊಡ್ಕೋತೀನಿ ಅಂಕಲ್ ಹತ್ರ. ಆಡು, ಕುರಿ, ಕೋಳಿ. ಹಾಂ. ಕೋಳಿ ಅಲ್ಲ, ಕೋಳಿದು ಮತ್ತೆ ಅದು ಬೇರೆ ಅಲ್ಲಿ ತೋರಿಸ್ತೀನಿ, ಮತ್ತೆ ಅದು ಬೇರೆ ತೋರಿಸ್ತೀನಿ. ಇದು ಆಡು ಕುರಿ ಎರಡಷ್ಟದ್ದು ಮಾತ್ರ? ಎರಡರದೇ ಇಲ್ಲಿದೆ. ಇದು ಬಂಗಾರಕ್ಕಿಂತನೂ ಇದಕ್ಕೆ ಬೆಲೆ ಹೆಚ್ಚು. ಹೇಗೆ? ಅಂಥ ಕಿಮ್ಮತ್ತಿದೆ, ಅಂಥ ಉತ್ಪನ್ನ ತೆಗಿತದೆ ಇದರಿಂದ ಬರ್ತದೆ. ಈ ಯಾವ ಗೌರ್ಮೆಂಟ್ ಫ್ಯಾಕ್ಟ್ರಿ ಗೊಬ್ಬರ? ಅದು ಯಾರು ಮಾತಾಡಬೇಡ್ರಿ ಅದನ್ನು, ಅದ್ರ ಬಗ್ಗೆ ಹೇಳ್ಬಾರ್ದು. ಅದಕ್ಕಿಂತ ಒಳ್ಳೇದಿದೆ ಸರ್. ಇದು ನಿಮಗೆ ಹೇಳೋದಂದ್ರೆ ಅವೆಲ್ಲ ಪುರಿ, ಬಜಿ, ಇಡ್ಲಿ, ದೋಸೆ ತಿಂದಂಗೆ ಅದು ರಾಸಾಯನಿಕ ಗೊಬ್ಬರ. ಇದೇನಿದೆ ನಮ್ಮದು ಇದು ಅದ್ಭುತ. ಇದು ಮುಂಜಾನೆ ಉಪ್ಪಿಟ್ಟು, ಸದಕದ ಉಪ್ಪಿಟ್ಟು ತಿಂದಂಗೆ, ಜೋಳದ ರೊಟ್ಟಿ ತಿಂದಂಗೆ, ಗೊಂಜಾಳ ನುಚ್ಚ, ಪುಂಡಿ ಪಲ್ಲಿ ಊಟ ಮಾಡಿದಂಥ ತಾಕತ್ತಿದು. ಪಕ್ಕ ನಾಟಿ ಜವಾರಿ ಸರ್. 1 ವರ್ಷ ಹಾಕಿಬಿಟ್ರೆ 3 ವರ್ಷ ಅವಶ್ಯಕತೆ ಇಲ್ಲ ಗೊಬ್ಬರದ್ದು. ನಿಜವಾಗ್ಲು? 1 ವರ್ಷ ಹಾಕಿದ್ರೆ 3 ವರ್ಷ ಅವಶ್ಯಕತೆ ಇಲ್ಲ. ಆದರೆ ರಾಸಾಯನಿಕ ಎವ್ರಿ ಕ್ರಾಪ್ ಎವ್ರಿ ಮಂತ್ ನಾವು ಹಾಕಲೇಬೇಕು. ಜಾಸ್ತಿ ಹಾಕ್ತಾನೆ ಇರಬೇಕು. ಅದು ನಮ್ಮದು ಇಳುವರಿ ಹೆಚ್ಚು ತಗೋಬೇಕಾಗಿದ್ರೆ ಜಾಸ್ತಿ ಹಾಕ್ತಾನೆ ಹೋಗ್ಬೇಕು. ಅದು ಭೂಮಿ ಗತಿ ಏನು? ಅದು ಅವನಿಗೆ ಗೊತ್ತು, ಮೇಲ ವಿಧಾನಲ್ಲ ಸರ್. ಇದು ಅದಕ್ಕೆ ಆಲ್ಟರ್ನೇಟಿವ್. ಹಾಂ, ಸೂಪರ್. ಆಮೇಲೆ ಬನ್ನಿ, ಒಂದು ಸ್ವಲ್ಪ ಬನ್ನಿ, ಈ ಕಡೆ ಬನ್ನಿ ಪೈಲೋನ್ರೆ. ಸಾವಕಾಶ ಬನ್ನಿ ಸರ್. ನೀವು ಹಳೆ ಪೈಲ್ವಾನ? ಇಲ್ಲ ಸರ್, ಬಟ್ ಒಳ್ಳೆ ಪೈಲ್ವಾನ್ ಗೊತ್ತಿದೆ ನಿಮಗೆ. ಹಂಗೆ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲಿ ಹೋಗ್ಬೇಕು ತವ? ಹಿಂಗೆ ಕಾಶಿ ಅಯ್ಯೋ, ಏನು ಪೂರ ಆ ಕಡೆ ಹೊರ ಕಾಶಿ ಹಾಂ, ಪೂರ ಆಚೆ ಕಡೆ ಹಾಕೋಣ. ಹಾಂ, ಇರಿ, ನಮ್ಮ ಪೈಲ್ವಾನ್ರ ಮುಂದೆ ಕಳ್ಸೋಣ. ಹಾಂ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.